ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನೋಡಿ ಬೆಳಗ್ಗೆಯಿಂದನೇ ವ್ಲಾಗನ್ನ ಶುರು ಮಾಡ್ತಾಯಿದ್ದೀನಿ. ಸೊ ಬಿಸಿಲು ನೋಡಿ ಎಷ್ಟು ದಿನ ಆಯಿತು ಬಿಸಿಲೇ ಇಲ್ಲ. ಊರಲ್ಲಿ ಹೆಂಗಾಗಿದೆ ಅಂದರೆ ಯಾವಾಗೂ ಮೋಡ ಮುಚ್ಕೊಂಡೇ ಇರುತ್ತೆ, ಮಳೆ ಬರ್ತಾನೆ, ಯಾವಾಗ ಮಳೆ ಬರುತ್ತೆ ಯಾವಾಗ ಬಿಸಿಲು ಕಾಯುತ್ತೆ ಅನ್ನೋದೇ ಗೊತ್ತಾಗಲ್ಲ. ಬಿಸಿಲೇ ನಾನು ಬಂದಾಗಿಂದ ಇದುವರೆಗೂ ಬಿಸಿಲೇ ಕಾದಿಲ್ಲ. ಊರಲ್ಲಿ ಬಂದಾಗಿಂದ ಅಷ್ಟು ಮೋಡ ಮುಚ್ಕೊಂಡೇ ಇರುತ್ತೆ, ಮಳೆ ಬರ್ತಾನೆ ಇರುತ್ತೆ. ಸೊ ಈಗ ನೋಡ್ತಾ ಇರ್ಬೋದು ಬೆಳಗ್ಗೆ ಒಂದು 9 ಗಂಟೆ ಹಿಂಗೆ ವ್ಲಾಗ್ನ ಶುರು ಮಾಡಿದ್ದೀನಿ. ವಾತಾವರಣ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಇದುವರೆಗೂ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ, ಅವರು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಲಿ. ಸೊ ಈಗ ನಾನು ಪಾಪುಗೆ ಆಲ್ರೆಡಿ ಇನ್ನೂ ಸ್ನಾನ ಮಾಡಿಸಿರಲಿಲ್ಲ, ಸ್ನಾನ ಮಾಡಿಸ್ಬೇಕಿತ್ತು. ಒಂದು 10:30 11 ಗಂಟೆ ಹಂಗೆ ಪಾಪುಗೆ ಸ್ನಾನ ಮಾಡಿಸ್ತೀವಿ ಡೈಲಿ. ಅಂದರೆ ಬೆಳಗ್ಗೆ ಅಂದರೆ ಚಳಿ ಅನ್ನೋ ಥರ ಇರುತ್ತಲ್ವ, ಹಂಗಾಗಿ ಒಂದು 10:30 11 ಗಂಟೆ ಹಂಗೆ ಸ್ನಾನ ಮಾಡಿಸ್ತೀವಿ. ಸೊ ಈಗ ನೋಡಿ ಆಲ್ರೆಡಿ ಟೈಮ್ ಆಗೋಯಿತು, ಒಂದು 10:30 ಆಗಿತ್ತು. ಸೊ ಈಗ ಪಾಪುಗೆ ಸ್ನಾನ ಮಾಡಿಸ್ಬಿಟ್ಟು ಎಲ್ಲ ರೆಡಿ ಮಾಡಿ ಪಾಪುನ ಮಲಗಿಸಿದ್ದೀವಿ. ಸದ್ಯಕ್ಕೆ ಈಗ ಪಾಪು ಏನೋ ಆಟ ಏನೂ ಮಾಡೋದಿಲ್ಲ, ಚೆನ್ನಾಗಿ ನಿದ್ದೆ ಮಾಡ್ತಾನೆ ಮತ್ತು ಆಟ ಆಡ್ತಾನೆ. ಸೊ ಮುಂದೆ ಹೆಂಗಂತ ಗೊತ್ತಿಲ್ಲ. ಅಂದರೆ ಮಕ್ಕಳು ಬೆಳೀತಾ ತಿಂಗಳ ಸ್ವಲ್ಪ ಚೇಂಜ್ ಆಗ್ತಾರೆ ಅಲ್ವಾ. 1 ತಿಂಗಳಾಗಿದ್ದಾಗ ಕೆಲವೊಬ್ಬರು ಆಟ ಮಾಡೋದಿಲ್ಲ, ಚೆನ್ನಾಗಿ ನಿದ್ದೆ ಮಾಡ್ತವೆ. ಅದೇ 2 ತಿಂಗಳಾಗಿದ್ದಾಗ ಆಟ ಮಾಡೋದು, ಅಳೋದು ಈ ಥರ ಎಲ್ಲ ಮಾಡ್ತಾಯಿರ್ತವೆ. ಸೊ ಒಂದೊಂದು ತಿಂಗಳಿಗೂ ಮಕ್ಕಳು ಚೇಂಜ್ ಆಗ್ತಾ ಇರ್ತಾರೆ, ಈ ಥರನೇ ಇರೋದಿಲ್ವಲ್ಲ, ಹಂಗಾಗಿ ಈಗ ಮತ್ತೆ ಸ್ನಾನ ಮಾಡಬೇಕಾಗಿತ್ತು ಇವತ್ತು. ಅಂದರೆ ಬಾಣ್ತಿ ಅಂದರೆ ಡೈಲಿ ಎಲ್ಲ ತಲೆ ಸ್ನಾನ ಮಾಡೋದಕ್ಕಾಗೋದಿಲ್ವಲ್ಲ. ಸೊ ಇವತ್ತು ಈ ಥರ ಸ್ಟೀಮ್ ತಗೋಬೇಕಾಗಿತ್ತು. ಇದು ನಮ್ಮ ಕಡೆ ಉಗ್ಗು ಹಾಕೊಳ್ಳೋದು ಅಂತ ಹೇಳ್ತೀವಿ. ಸೊ ಇದು ನೀಲಗಿರಿ ಸೊಪ್ಪು ಅಂತ ಹೇಳ್ತೀವಲ್ಲ, ನೀಲಗಿರಿ ಸೊಪ್ಪು ಹಾಗೆ ಎರಳಿಕಾಯ್ದು ಎಲೆ ಅವೆರಡನ್ನೂ ನೀರಿಗೆ ಹಾಕಿ ಚೆನ್ನಾಗಿ ಕುದಿಸ್ಬಿಟ್ಟು, ಅದು ಒಂಥರ ಕೊತ ಕುದಿಬೇಕು, ಆ ಥರ ಚೆನ್ನಾಗಿ ಕುದಿಸ್ಬಿಟ್ಟು, ಮತ್ತು ಈಗ ಒಂದು ಕಲ್ಲು ತಗೊಂಡು ಇದು ಕೆಂಡದಲ್ಲಿ ಹಾಕ್ಬಿಟ್ಟು ಅದು ಸಹ ಚೆನ್ನಾಗಿ ಕಾಯಿಸ್ಬಿಟ್ಟು ನೀರಲ್ಲಿ ಆ ಕಲ್ಲು ಹಾಕ್ಬಿಟ್ಟು ಹಿಂಗೆ ಬೆಡ್ಶೀಟ್ ಹೊದ್ಕೊಂಡು ಬಗ್ಬೇಕು. ಅಂದರೆ ಏನಾದರೂ ಮುಖ ಕೈ ಕಾಲೆಲ್ಲ ಊದ್ಕೊಂಡಿರ್ತಾವಲ್ಲ ಅದೆಲ್ಲ ಕಮ್ಮಿ ಆಗುತ್ತೆ, ಮತ್ತು ಶೀತ ಆ ಥರ ಏನೂ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಈ ಥರ ಬಾಣಂತಿಯರಿಗೆ ಮಾಡಿಸ್ತಾರೆ. ಸೊ ಡೆಲಿವರಿ ಆಗಿ ಒಂದು ವಾರ 15 ದಿನಕ್ಕೆಲ್ಲ ಈ ಥರ ಮಾಡಬೇಕಾಗಿತ್ತು. ಸೊ ನಾವು ಬೆಂಗಳೂರಲ್ಲಿ ಇದ್ದಿದ್ದರಿಂದ ಅಲ್ಲಿ ಇದೆಲ್ಲ ಸಿಗೋದು ಸ್ವಲ್ಪ ಕಷ್ಟ ಅಲ್ವಾ, ಹಂಗಾಗಿ ಅಲ್ಲೇನು ಮಾಡಿರಲಿಲ್ಲ. ಸೊ ನೀಲಗಿರಿ ಟ್ಯೂಬು ಅಂತ ಸಿಗ್ತವೆ. ಸೊ ಇಲ್ಲಿ ಊರಲ್ಲಿ ಎಲ್ಲ ಅದು ಸೊಪ್ಪೆ ಸಿಗುತ್ತಲ್ವ, ಹಂಗಾಗಿ ಊರಿಗೆ ಹೋದ್ಮೇಲೆ ಈ ಥರ ಎಲ್ಲ ಸ್ಟೀಮ್ ತೊಗೊಳ್ಳೋಣ, ಅದು ಟ್ಯೂಬ್ ಏನು ತೊಗೊಂಬರೋದು ಬೇಡ ಅಂತ ಹೇಳ್ಬಿಟ್ಟು ನಾವು ಅಲ್ಲೇನೂ ಹಾಕ್ಕೊಂಡಿರಲಿಲ್ಲ. ಸೊ ಈಗ ಊರಿಗೆ ಬಂದಮೇಲೆ ನಮ್ಮಪ್ಪ ಹೋಗಿ ತೊಗೊಬಂದ್ರೆಲ್ಲನ. ಸೊ ಇವತ್ತು ಸ್ಟೀಮ್ ತೊಗೊತಾ ಇದ್ದೀನಿ. ಸೊ ಹೆಂಗೆ ಅಂದರೆ ಆದರೆ ಗೊಬ್ಬರ ಹಾಕ್ಕೊಂಡು ಬೆಡ್ಶೀಟ್ ಗೊಬ್ಬರ ಹಾಕ್ಕೊಂಡು ಬಗ್ಗಿದ್ರೆ ಫುಲ್ ನೀರೆಲ್ಲ ಸೋರ್ತಾ ಇರ್ತವೆ. ಸ್ನಾನ ಮಾಡಿದ್ಮೇಲೆ ಯಾವ ಥರ ಆಗಿರುತ್ತೋ ಆ ಥರ ಕಾಣಿಸ್ತಾ ಇತ್ತು ನಮ್ಮ ಮುಖ. ಹೋಯ್ತು ತಲೆನೋವು ಹಿಡಿತಿದ್ದಂಗೆ ಮ್ಯಾಗ ಬಗ್ಗೆ ಬಾಯಿ ತೆಗಿಯೋಕ್ಕಾಗದೆ. ಮತ್ತೀಗ ನನಗೆ ಹೆಂಗೆ ಹೋಯ್ತಿದ್ದೆ ಬೊಗ್ಗು ಅಂತ. ತಗೊಂಡ್ರೆ ಏನಾಗಲ್ಲ, ಅವನೇ ಕುಡಿದ್ರೆ ನಾನು ತಲೆ ಇನ್ನು ಆರಿದ್ಮೇಲೆ ಬಗ್ಗಿದೀಯಾ, ನಾನು ಹೊಗೆ ಹೊಳ್ತೈತೆ ಹಿಂಗಿರ ಮಖಕ್ಕೆ ಹೆಂಗೆ ಬಿಸಿ ಹೆಂಗಾಗುತ್ತೆ. ಚೆನ್ನಾಗಿ ಕಾದಿದ್ದು ಆ ಕಲ್ಲು ಹಾಕ್ತಿದ್ದಂಗೆ ಕೊತ ಕುದೀತೈತೆ. ನಾವು ಮಕ್ಕಳಿಗೆ ಎಷ್ಟೇ ಬೆಲೆ ಬಾಳೋ ವಸ್ತುಗಳನ್ನ ಹಾಕಿದ್ರೂ ಸೊ ಇವೆರಡನ್ನೂ ಹಾಕಲೇಬೇಕು. ಇದೇನು ಕೈಗೆ ಹಾಕ್ತಾರಲ್ಲ, ಇದು ಆಸರದ ಮಣಿ ಅಂತ ಹೇಳ್ತಾರಂತೆ. ಸೊ ಕಾಲಿಗೆ ಹಾಕೋವು ಕಾಲೆಂದಿಗೆ ಅಂತ ಹೇಳ್ತಾರಂತೆ, ನಮ್ಮಮ್ಮ ಹೇಳ್ತಾಯಿತ್ತು. ಸೊ ನಿನ್ನೆ ನಮ್ಮೂರಲ್ಲಿ ಸಂತೆ ಇತ್ತು. ಅಂದರೆ ಮಂಗಳವಾರ ಪ್ರತಿ ವಾರ ಸಂತೆ ಇರುತ್ತೆ, ತರಕಾರಿ ಎಲ್ಲ ಮಾರ್ತಾಯಿರ್ತಾರೆ. ಸೊ ಈ ಥರದ್ದನ್ನು ಸಹ ಇಟ್ಕೊಂಡಿರ್ತಾರೆ. ನಮ್ಮ ಪಾಪುಗೆ ಇವನ್ನೇ ಹಾಕಿರಲಿಲ್ಲ, ಹಾಗಾಗಿ ನಮ್ಮಮ್ಮ ಇವನ್ನೆಲ್ಲ ತೊಗೊಬಂದಿತ್ತು. ಸಂತೆಗಂತ ಹೋಗಿತ್ತಲ್ವ, ಹಾಗಾಗಿ ಕಾಲೆಂದಿಗೆ ಹಾಗೆ ಇದು ಆಸರದ ಮಣಿ ಮತ್ತು ಈಗ ಬಟ್ಟಿಡ್ತಾರಲ್ಲ ಡಿಸೈನು, ಆ ಥರದ್ದೆಲ್ಲ ತೊಗೊಬಂದಿದ್ರು. ಇವೇನು ಡಿಸೈನ್ನ ಇಳಿದವಲ್ವ, ಅವು ಇಂಥ ದಿನ ಇಂಥದ್ದು ಇಟ್ಟರೆ ಮಕ್ಕಳು ಆಟ ಮಾಡಲ್ಲ ಅಂತ ಹೇಳ್ತಾರೆ. ಸೊ ಇದು ಇವಾಗ ಶನಿವಾರ ಅಂದರೆ ಓಮ್ ಇಟ್ಟರೆ ಜಾಸ್ತಿ ಆಟ ಮಾಡಲ್ಲ, ಇವಾಗ ಭಾನುವಾರ ಅಂದರೆ ಚಂದ್ರನ ಬಟ್ಟಿಟ್ಟರೆ ಆಟ ಮಾಡಲ್ಲ ಅಂತ ಹೇಳ್ತಾರೆ. ಸೊ ಇದರಲ್ಲಿ ಆ ಥರದ್ದೆಲ್ಲ ಡಿಸೈನ್ ಏನು ಇರಲಿಲ್ಲ, ನಾರ್ಮಲಾಗಿ ಡಿಸೈನ್ ಇದ್ವು. ಕೆಲವೊಂದು ಮಾತ್ರ ಓಮು ಮತ್ತು ಚಂದ್ರನಿಲ್ಲ ಸೂರ್ಯ ಇತ್ತು. ಓಮು ಮತ್ತು ಸೂರ್ಯ ಇವೆರಡು ಮಾತ್ರ ಇದ್ವು ಅಷ್ಟೇ. ಇನ್ನು ಮಿಕ್ತವೆಲ್ಲ ನಾರ್ಮಲಾಗಿ ಡಿಸೈನ್ಗಳಿದ್ವು. ಸೊ ನೋಡಿಬಿಟ್ಟು ನಾವು ಬೇರೆ ಕಡೆ ಎಲ್ಲಾದರೂ ಈ ಥರ ಇರೋವನ್ನೆಲ್ಲ ನೋಡಿಬಿಟ್ಟು ತೊಗೊಳ್ಬೇಕು. ಸೊ ಇವೇ ಅಂತ ಇದ್ದಿದ್ದು, ನಮ್ಮಮ್ಮ ಗೊತ್ತಿಲ್ವಲ್ಲ, ಹಂಗಾಗಿ ತೊಗೊಬಂದಿದ್ರು. ನೆಕ್ಸ್ಟ್ ಟೈಮ್ ನಾವು ಆ ಕಡೆ ಯಾವಾಗಾದರೂ ಹೋದರೆ ನೋಡಿಬಿಟ್ಟು ತೊಗೊಂಬರ್ಬೇಕು. ಸೊ ಇನ್ನೂ ಪಾಪುಗೆ ಹಾಕಿರಲಿಲ್ಲ, ಪಾಪುಗೆ ಹಾಕಬೇಕು. ಅವನ್ನೆಲ್ಲ ಒಂದ್ಸರ್ತಿ ವಾಶ್ ಮಾಡಿಬಿಟ್ಟು
ಈಗ ಅವನ್ನೆಲ್ಲ ನೀಟಾಗಿ ವಾಶ್ ಮಾಡಿ ಎಲ್ಲ ಬಟ್ಟೆಲಿ ನೀಟಾಗಿ ಒರೆಸ್ಬಿಟ್ಟು ಈಗ ಪಾಪು ಮಲ್ಕೊಂಡಿದ್ದ, ಅವನಿಗೆ ಹಾಕ್ತಾಯಿದ್ದೀವಿ. ಸೊ ನೋಡಿ, ಇವತ್ತಿನ ವ್ಲಾಗು ಇಷ್ಟ ಆಗಿತ್ತು, ಪುಟಾಣಿ ವ್ಲಾಗು. ಸೊ ಲೆಂತಿ ವ್ಲಾಗೆಲ್ಲ ಮಾಡೋದಕ್ಕೆ ಆಗ್ತಾಯಿಲ್ಲ ನನಗೆ. ಸೊ ಎಷ್ಟಾಗುತ್ತೋ ಅಷ್ಟು ಚಿಕ್ಕ ಚಿಕ್ಕದಾಗಿ ವೀಡಿಯೋ ಮಾಡಿಬಿಟ್ಟು ಅದನ್ನು ಎಡಿಟ್ ಮಾಡಿ ಹಾಕ್ತಾಯಿದ್ದೀನಿ. ಸೊ ಇವತ್ತಿನ ವೀಡಿಯೋ ಇಷ್ಟ ಆಗಿತ್ತು. ಸೊ ಈ ವಿಡಿಯೋ ನಿಮಗೆ ಒಂದು ಸ್ವಲ್ಪ ಆದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದುವರೆಗೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಒಂದು ಬೆನಿಫಿಟ್ ವಿಡಿಯೋದೊಂದಿಗೆ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.